ವೆಲ್ಕಮ್ ಟು ಸಿದ್ಧಶ್ರೀ GK ಚಾನಲ್. ಈ ಒಂದು ದಿನ ನಾವು ವಿಜ್ಞಾನ ವಿಷಯದಲ್ಲಿ ಮತ್ತು ಇದು TET ಮತ್ತು CET ಮತ್ತು PDO ಎಲ್ಲ ತರಹದ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಒಂದು ಕಾಗದ ಮೇಲೆ ಪ್ರಶ್ನೆಗಳು ಬಂದಿವೆ. ಸೊ ಇದು ಒಂದು ಅತ್ಯಂತ ಮುಖ್ಯವಾದ ಟಾಪಿಕ್ ಅಂತ ಹೇಳ್ಬೋದು. ಸೊ ಈ ಒಂದು ದಿನ ನಾವು ಕಾಗದದಲ್ಲಿರುವ ವಿಧಗಳ ಕುರಿತು ಚರ್ಚಿಸೋಣ. ಮೊದಲನೇದಾಗಿ ಕಾಗದ, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಪೇಪರ್. ಈ ಒಂದು ಪೇಪರ್ ಎಂಬ ಪದ ಯಾವುದರಿಂದ ಬಂದಿದೆ ಅಂತಂದರೆ ಪಪೈರಸ್ ಎಂಬ ಪದದಿಂದ ಪಡೆದದ್ದು. ಈ ಪಪೈರಸ್ ಎಂಬ ಮರದಿಂದ ಅಂದರೆ ಪೈಪರಸ್ ಎಂಬ ಮರದಿಂದ ಈ ಒಂದು ಕಾಗದವನ್ನು ಅಂದರೆ ಆ ಒಂದು ಮರದ ಕಚ್ಚಾ ವಸ್ತುವಿನಿಂದ ಈ ಒಂದು ಪೇಪರ್ ಏನು ಮಾಡ್ತಾರೆ ಅಂದರೆ ರೆಡಿ ಮಾಡ್ತಾರೆ. ಸೊ ಆದ್ದರಿಂದ ಇದಕ್ಕೆ ಏನಂತ ಬಂತಂತಂದರೆ ಪೇಪರ್ ಎಂಬ ಹೆಸರು ಬಂತು. ಸೊ ಈ ಪೇಪರನ್ನು ನಾವು ಕನ್ನಡದಲ್ಲಿ ಏನಂತೀವಿ ಅಂದರೆ ಕಾಗದ ಅಂತ ಕರಿತೀವಿ. ಈ ಕಾಗದದ ಕಚ್ಚಾ ರೂಪವನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದವರು ಪರಿಚಯ ಮಾಡಿದರು ಅಂದರೆ ಚೀನಾ ದೇಶದವರು ಮೊದಲ ಬಾರಿಗೆ ಬಳಕೆ ಮಾಡಿದರು. ನೆಕ್ಸ್ಟು ವಿವಿಧ ಬಗೆಯ ಕಾಗದಗಳು ಅಂದರೆ ಟೈಪ್ಸ್ ಆಫ್ ಪೇಪರ್. ಅಂದರೆ ಈ ಪೇಪರ್ನಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ಅಂದರೆ ಸೋಸು ಕಾಗದ, ಟಿಶ್ಯೂ ಕಾಗದ, ಪ್ಯಾರಾಫಿನ್ ಮತ್ತು ಕಾರ್ಡ್ಬೋರ್ಡ್ 4 ವಿಧದ ಪೇಪರ್ಗಳು ನೋಡ್ತೀವಿ. ಈ ಒಂದು ಪೇಪರ್ ಮೇಲೆ TETಯಲ್ಲೂ ಸಹ ಒಂದು ಸಾರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಎಷ್ಟು ವಿಧದ ಕಾಗದಗಳಿವೆ? 4 ವಿಧದ ಕಾಗದಗಳಿವೆ. ಮೊದಲನೇದಾಗಿ ಸೋಸು ಕಾಗದ ಅಂದರೆ ಇಂಗ್ಲೀಷ್ನಲ್ಲಿ ಏನಂತೀವಿ ಫಿಲ್ಟರ್ ಪೇಪರ್. ಟಿಶ್ಯೂ ಕಾಗದ ಇಂಗ್ಲೀಷ್ನಲ್ಲೂ ಸಹ ಸೇಮು. ಪ್ಯಾರಾಫಿನ್ ಅಥವಾ ಮೇಣದ ಕಾಗದ ಅಂದರೆ ವ್ಯಾಕ್ಸ್ ಪೇಪರ್. 4th ಒನ್ ಕಾರ್ಡ್ಬೋರ್ಡ್ ಕಾಗದ. ಫಸ್ಟ್ ಒನ್ ಸೋಸು ಕಾಗದ ಅಂದರೆ ಫಿಲ್ಟರ್ ಪೇಪರ್. ನಾವು ಯಾವುದೇ ಒಂದು ವಸ್ತುವನ್ನು ಈಗ ನಮ್ಮ ಮನೆಯಲ್ಲೇ ಹಿಟ್ಟನ್ನು ನಾವು ಸೋಸಬೇಕಿತ್ತಂದ್ರೆ ಏನು ಯೂಸ್ ಮಾಡ್ತೀವಿ? ಜರಡಿ ಯೂಸ್ ಮಾಡ್ತೀವಿ. ಸೊ ಅದೇ ಥರ ಯಾವುದೇ ಒಂದು ನಾವು ಸ್ಪೆಷಲಿ ಈ ಸೋಸು ಕಾಗದವನ್ನು ಫಿಲ್ಟರ್ ಪೇಪರನ್ನು ವಿಜ್ಞಾನ ಪ್ರಯೋಗಾಲಯದಲ್ಲಿ ಹೆಚ್ಚಾಗಿ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನಾವು ಈ ಒಂದು ಕಾಗದ ಯೂಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಇದು ಒಂದು ಅರೆಪಾರಕ ಪೊರೆ. ಅಂದರೆ ಅರೆ ಅಂತಂದರೆ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಫುಲ್ಲು ಟ್ರಾನ್ಸ್ಪರೆಂಟ್ ಇರಲ್ಲ, ಈ ಕಡೆ ಕಾಣಲಾರ್ದಂಗೆ ಇರಲ್ಲ, ಅಂದರೆ ಇನ್ ಬಿಟ್ವೀನ್ ಅರೆಪಾರಕ ಪೊರೆ ಇರ್ತದೆ. ಸೊ ಇದು ದ್ರವ ಅಥವಾ ಗಾಳಿಯಿಂದ ಸೂಕ್ಷ್ಮ ಘನ ಕಣಗಳನ್ನು ಪ್ರತ್ಯೇಕಿಸಲು ಪ್ರಯೋಗಶಾಲೆಯಲ್ಲಿ ಸೋಸು ಕಾಗದವನ್ನು ಆಲಿಕೆಯಲ್ಲಿಟ್ಟು ಬಳಕೆ ಮಾಡುತ್ತಾರೆ. ಸೊ ಫನಲ್ನಲ್ಲಿ ಈ ಒಂದು ಅಂದರೆ ಫಿಲ್ಟರ್ ಪೇಪರ್ನ ಇಟ್ಟು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ದ್ರವವನ್ನು ಪ್ರತ್ಯೇಕ ಮಾಡ್ತಾರೆ. ಸೊ ಹೆಚ್ಚಾಗಿದ್ದನ್ನು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಯೂಸ್ ಮಾಡ್ತೀವಿ. ಈ ಸೋಸು ಕಾಗದದ ವಿವಿಧ ಕ್ರಿಯಾಕಾರಕಗಳೊಡನೆ ಸಂಶ್ಲೇಷಿಸುವುದರಿಂದ pH ಪರೀಕ್ಷೆಯಲ್ಲಿ ಮತ್ತು ಅದ್ದುವ ಚಹಾ ಚೀಲ ತಯಾರಿಕೆಯಲ್ಲೂ ಸಹ ಬಳಸುತ್ತಾರೆ. ಅಂದರೆ ಫಿಲ್ಟರ್ ಟೀಗಳಲ್ಲಿ ಕಾಫಿ ನೋಡ್ತೀವಲ್ಲ, ಅದರಲ್ಲೂ ಸಹ ಈ ಒಂದು ಸೋಸು ಕಾಗದನೇ ಇರ್ತದಂತ ಹೇಳ್ಬೋದು. ಮತ್ತು pH ಮೀನ್ಸ್ ಪೊಟೆನ್ಷಿಯಲ್ ಹೈಡ್ರೋಜನ್ ಅಂದರೆ ಇದು pH ಆ್ಯಸಿಡ್ ಮತ್ತು ಬೇಸ್ನಂಥ ಪರೀಕ್ಷೆಯಲ್ಲೂ ಸಹ ಈ ಒಂದು ಸೋಸು ಕಾಗದವನ್ನು ಬಳಸುತ್ತಾರೆ. ಇದನ್ನು ಹೆಚ್ಚಾಗಿ ವಿಜ್ಞಾನ ಅಂದರೆ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಮತ್ತು ಬಯಾಲಜಿ ಲ್ಯಾಬ್ಗಳಲ್ಲಿ ಇದೊಂದು ಸೋಸು ಕಾಗದವನ್ನು ಬಳಸ್ತಾರಂತ ಹೇಳ್ಬೋದು. ಎರಡನೇದಾಗಿ ಟಿಶ್ಯೂ ಕಾಗದ. ಸೊ ದಿನನಿತ್ಯ ನಾವು ಈ ಟಿಶ್ಯೂ ಕಾಗದವನ್ನು ನಾವು ಮನೆಯಲ್ಲಿ ಬಳಸ್ತೀವಿ. ಇದು ಟಿಶ್ಯೂ ಕಾಗದ ಅಂತಂದರೆ ಇದು ಬಹಳಷ್ಟು ಹಗುರ ಆಗಿರ್ತದೆ. ಇದು ಭಾಳೇನು ವೇಟ್ ಇರೋಂಗಿಲ್ಲ, ಇದು ಬಹಳಷ್ಟು ವೇಟ್ಲೆಸ್ ಇರ್ತದೆ. ಇದು ಯಾವುದರಿಂದ ಪಡಿತೀವಿ ಅಂದರೆ ಮರದ ತಿರುಳಿನಿಂದ ಅಥವಾ ಕಾಗದ ಪುನರ್ಬಳಕೆಯಿಂದಲೂ ಅಂದರೆ ನಾವು ವೇಸ್ಟ್ ಮಾಡಿರುವ ಪೇಪರ್ ಸಹ ಇದನ್ನು ಪುನರ್ಬಳಕೆ ಮಾಡಿ ಏನಾಗಿ ಕನ್ವರ್ಟ್ ಮಾಡ್ತಾರೆ ಅಂದರೆ ಟಿಶ್ಯೂ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಈ ಟಿಶ್ಯೂ ಕಾಗದ ಮುಖ ಒರೆಸುವುದಕ್ಕೆ ಗೃಹ ಉಪಯೋಗ ಬಳಕೆ ಮಾಡಬಹುದು. ದಿನನಿತ್ಯ ನಾವು ಟಿಶ್ಯೂ ಪೇಪರ್ ಮುಖ ಒರೆಸ್ಕೊಳ್ಳೋಕ್ಕೆ ಫಂಕ್ಷನ್ಗಳಿಗೆ ಹೋದಾಗ ನಾವು ಈ ಟಿಶ್ಯೂ ಪೇಪರ್ಗಳು ಸಹ ನೋಡ್ತೀವಿ. ಪ್ಲೇಟ್ಗಳು ಒರೆಸ್ಲಿಕ್ಕೆ ಸಹ ಇದು ಯೂಸ್ ಮಾಡ್ತಾರೆ. ಮೂರನೇದು ಪ್ಯಾರಾಫಿನ್ ಅಥವಾ ಮೇಣದ ಕಾಗದ. ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ವ್ಯಾಕ್ಸ್ ಪೇಪರು. ಸೊ ವ್ಯಾಕ್ಸ್ ಮೀನ್ಸ್ ಇದೇನು ಮಾಡ್ತದೆ ಅಂಟಿಕೊಳ್ಳಾರ್ದು. ಆಲ್ರೆಡಿ ನಿಮಗೆ ಗೊತ್ತು, ಮೇಣದ ಬತ್ತಿ ಕರಗಿದಾಗ ಅದು ಫಸ್ಟಿಗೆ ಮುಟ್ಟಿದ್ರೆ ಅಂಟ್ಕೊಳ್ತದೆ, ತದನಂತರದ ಏನಾಗ್ತದೆ ಅಂತಂದರೆ ಅಂಟಿಕೊಳ್ಳಂಗಿಲ್ಲ. ಸೊ ಅದೇ ರೀತಿ ಇದೊಂದು ಪ್ಯಾರಾಫಿನ್ ಕಾಗದಕ್ಕೂ ಸಹ ಅಂಟಿಕೊಳ್ಳದ ಗುಣಲಕ್ಷಣ ಇರುವುದರಿಂದ ಮೇಣದ ಕಾಗದವನ್ನು ಅಡಿಗೆ ತಯಾರಿಸುವಾಗ ಐಸ್ ಕ್ರೀಮ್ ಸಂರಕ್ಷಣೆಯಲ್ಲಿ ಇದನ್ನು ಬಳಸುತ್ತಾರೆ. ಅಂದರೆ ಐಸ್ ಕ್ರೀಮ್ ಕವರ್ಗಳು ಏನಿರ್ತಾವಲ್ಲ ಅದರಾಗೆಲ್ಲ ಇದು ಏನು ಮಾಡ್ತಾರೆ ಅಂದರೆ ಪ್ಯಾರಾಫಿನ್ ಅಥವಾ ಮೇಣದ ಕಾಗದವನ್ನು ವ್ಯಾಕ್ಸ್ ಕವರನ್ನು ಬಳಸ್ತಾರೆ. ಸೊ ಐಸ್ ಕ್ರೀಮ್ ಮತ್ತು ಕುಕ್ಕೀಸ್ ಮೇಲೆ ಇದರ ಏನಂತಂತಂದರೆ ಇದು ಯೂಸ್ ಮಾಡೋದ್ರಿಂದ ಅದರಲ್ಲಿರುವ ಕ್ರೀಮ್ ಏನು ಮಾಡ್ತದೆ ಅಂದರೆ ಪೇಪರ್ ಕಂಡುಕೊಳ್ಳದ ಹಾಗೆ ಇರುವುದರಿಂದ ಇದು ಏನು ಮಾಡ್ತಾರೆ ಅಂದರೆ ಪ್ಯಾರಾಫಿನ್ ಕಾಗದವನ್ನು ಬಳಸುತ್ತಾರೆ. ಮತ್ತು ಕರಕುಶಲ ಕಲೆಯಲ್ಲೂ ಸಹ ಯೂಸ್ ಅಂದರೆ ಕರಕುಶಲ ಕಲೆಗಳಂತಂದರೆ ಡ್ರಾಯಿಂಗ್ ಶೀಟು, ವಿವಿಧ ಕಲೆಗಳಲ್ಲಿ ಇದನ್ನು
ಬಳಸ್ತಾರಂತ ಹೇಳ್ಬೋದು. ನೆಕ್ಸ್ಟ್ ಕೊನೆಯದಾಗಿ ಕಾರ್ಡ್ಬೋರ್ಡ್ ಕಾರ್ಡ್ಬೋರ್ಡ್ ಅಂತಂದರೆ ನಾವು ಹೆಚ್ಚಾಗಿ ಕಾರ್ಡ್ಬೋರ್ಡ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಮ್ಗೆ ಗೊತ್ತದು. ಕಾರ್ಡ್ಬೋರ್ಡ್ ಅಂದರೆ ಸ್ವಲ್ಪ ದಪ್ಪ ಆಗಿರುವ ಕಾಗದ ಇರ್ತದೆ. ಸೊ ಕಾಗದದ ಸೆಳೆತ್ರಾಣವನ್ನು ನಿರ್ಧರಿಸುವುದು ಕಾಗದದ ದಪ್ಪ. ಅಂದರೆ ನಾವು ದಿನ ಡ್ರಾಯಿಂಗ್ ಶೀಟ್ ನೋಡ್ತೀವಿ, ಕಾರ್ಡ್ಬೋರ್ಡ್ ನೋಡ್ತೀವಿ, ಅವು ಏನಾಗಿರ್ತದೆ ಅಂತಂದರೆ ಸ್ವಲ್ಪ ದಪ್ಪವಾಗಿರ್ತವೆ ಅಂತ ಹೇಳ್ಬೋದು. ಇವು ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಡ್ಬೋರ್ಡ್ ಗಟ್ಟಿಯಾಗಿ ಸೇರಿಸುತ್ತಾರೆ. ಅಂದರೆ ನಮಗೆ ಅವಶ್ಯಕತೆ ಯಾವ ರೀತಿ ಆಗಿರ್ತದೆ ಆ ರೀತಿ ಈ ಒಂದು ಕಾರ್ಡ್ಬೋರ್ಡ್ಗಳನ್ನು ಯೂಸ್ ಮಾಡಲಿಕ್ಕೆ ತಗೋತಾರೆ ಅಂತ ಹೇಳ್ಬೋದು. ಇವು ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅಂಚೆ ಕಾರ್ಡ್, ಪೋಸ್ಟರ್, ಪ್ರದರ್ಶಿಕೆ, ಬೋರ್ಡ್ ಮತ್ತು ತಯಾರಿಕೆ, ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಂಚೆ ಕಾರ್ಡ್ ನೋಡಿರಲ್ಲ, ಅದರಲ್ಲಿ ಸಹ ಈ ಒಂದು ಕಾರ್ಡ್ಬೋರ್ಡ್ ಕಾಗದ ಯೂಸ್ ಮಾಡ್ತಾರೆ. ಸೊ ಇದ್ರ ಮ್ಯಾಗ ಹೆಚ್ಚಾಗಿ ಕಾರ್ಡ್ಬೋರ್ಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಕಾರ್ಡ್ಬೋರ್ಡ್ ಎಲ್ಲಿ ಯೂಸ್ ಮಾಡ್ತಾರೆ? ಇದನ್ನು ಅಂಚೆ ಕಾರ್ಡ್, ಪೋಸ್ಟರ್, ಪ್ರದರ್ಶಿಕೆ, ಬೋರ್ಡ್ ತಯಾರಿಕೆಗಳಲ್ಲಿ ಬಳಸ್ತಾರೆ. ಸೊ 3ನೇ ಪ್ಯಾರಾಫಿನ್ನು ಕುಕ್ಕೀಸ್ ಮತ್ತು ಐಸ್ ಕ್ರೀಮ್ಗಳಲ್ಲಿ ಮತ್ತು ಕರಕುಶಲ ಕಲೆಯಲ್ಲಿ ಬಳಸ್ತೀವಿ. ಸೊ ಟಿಶ್ಯೂ ಕಾಗದ ಹೆಚ್ಚಾಗಿ ದಿನನಿತ್ಯ ಮನೆಯಲ್ಲಿ ಫಂಕ್ಷನಲ್ಲಿ ಬಳಸ್ತೀವಿ. ಮೊದಲನೇದು ಯಾವುದಂದರೆ ಸೋಸು ಕಾಗದ. ಅಂದರೆ ಇದು ಹೆಚ್ಚಾಗಿ ಲ್ಯಾಬ್ಗಳಲ್ಲಿ ತಯಾರಿಸ್ತೀವಿ ಅಂತ ಹೇಳ್ಬೋದು. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.